ನಮಸ್ತೆ, ಎಲ್ಲರಿಗೂ ಅಕ್ಷಯ ತೃತೀಯೆಗೆ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆನ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಅಕ್ಷಯ ಪಾತ್ರೆಗಳಿಗೆ ಏನೇನು ಹಾಕಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೀವು ನೋಡಬಹುದು. ಈ ಮಣ್ಣಿನ ಮಡಿಕೆಯನ್ನು ಇದನ್ನೇ ನಾವು ಅಕ್ಷಯ ಪಾತ್ರೆ ಅಂತ ತಿಳ್ಕೊತೀವಿ. ನೀವು ಇದನ್ನು ಅಕ್ಷಯ ತೃತೀಯ ದಿನವೇ ತರಬೇಕು ಮನೆಗೆ. ತಂದು ನಾವು ಏನೇನು ಇದ್ರೊಳಗೆ ಹಾಕ್ತೀವಿ ಅದನ್ನು ನೋಡ್ಕೊಂಡು ನೀಟಾಗಿ ಹಾಕಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸರಿ, ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನೋಡೋಣ. ನೋಡಿ, ಇದರೊಳಗಡೆ ಉಪ್ಪು ಹಾಕ್ಕೊಂಡು, ಒಂದು 5 ಹಿಡಿ ಉಪ್ಪು ಹಾಕ್ಕೊಂಡು, ಒಂದು ಕೆಂಪು ವಸ್ತ್ರ ತಗೊಂಡು ಅದರೊಳಗೆ ಬೆಳ್ಳಿಕಾಯಿನೂ ಚಿನ್ನ, ಆಮೇಲೆ ಮುತ್ತು ಹಾಕಿದ್ದೀವಿ ನಾವು. ಮುತ್ತು ಇದನ್ನು ಒಂದು ಕೆಂಪಟ್ಟೆಲಿ ಫೋಲ್ಡ್ ಮಾಡಿ ಇಟ್ಬಿಟ್ಟು, ಆಮೇಲೆ ಕವಡೆಗಳು, ಗೋಮತಿ ಚಕ್ರ, ಆಮೇಲೆ ತಾವರೆ ಬೀಜ, ಆಮೇಲೆ ಒಂದು 5 ಕಾಯಿನ್ಗಳು, ₹1 ನಾವು, ಆಮೇಲೆ ಲವಂಗ, ಒಂದು 5 ಏಲಕ್ಕಿ, ಆಮೇಲೆ ₹501 ಕಾಸು, ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಇದರೊಳಗೆ ಇಡ್ಬೋದು. ಆಮೇಲೆ ಅರಿಶಿನ, ಕುಂಕುಮ, ಅಕ್ಷತೆನೇ ಹಾಕ್ಬಿಟ್ಟು ಬೇಡಿಕೊಂಡು ಅದನ್ನು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು, ಮತ್ತು ಒಂದು ಮಣೆ ತೊಗೊಂಡು ಅದಕ್ಕೆ ಅರಿಶಿನ ಸಾರಿಸಿ ರಂಗೋಲಿಯನ್ನು ಹಾಕಿ ನೀಟಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು, ನಿಮಗೆ ಯಾವ್ದು ಬರುತ್ತೋ ಅದೇ ರಂಗೋಲಿನ ಬಿಟ್ಕೊಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ. ಅದ್ರ ಮೇಲೆ ಈ ನಮ್ಮ ಅಕ್ಷಯ ಪಾತ್ರೆನ ಇಟ್ಕೋಬೇಕು. ಇಟ್ಕೊಂಡು ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಹಾಕಿ ಹೂಗಳನ್ನು ಇಟ್ಟು ಅದನ್ನು ನಾವು ಪೂಜೆಯನ್ನು ಮಾಡಬೇಕು. ನಮ್ಮ ಮನೇಲಿ ನಾವು ಇದೇ ಥರ ಪೂಜೆ ಮಾಡೋದು. ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲರಿಗೂ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.